ಹಾಯ್ ಫ್ರೆಂಡ್ಸ್, ಇವತ್ತು ಹೋಟೆಲ್ ಸ್ಟೈಲಲ್ಲಿ ಆಲೂ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಆಲೂ ಪರೋಟ ಮಾಡೋದಕ್ಕೆ 4 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4-5 ಸ್ಪೂನ್ ಅಂದರೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಪರೋಟ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಕಡಲೆ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ ತೊಗೊಂಡು ಈ ರೀತಿ ಕೈಯಲ್ಲೇ ರಬ್ ಮಾಡಿ ಹಾಕಬೇಕು. ಒಂದು ಸ್ವಲ್ಪ ಉಜ್ಜಿದ್ರೆ ಸಾಕು. ಅಜ್ವಾಯಿನನ್ನು ರಬ್ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಅದರ ಉಜ್ಜಿ ಹಾಕಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಇದಕ್ಕೆ ಒಂದು 2 ಸ್ಪೂನಷ್ಟು ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು 2 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಕ್ಕೆ ಮೊದಲೇ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟನ್ನ ಮಿತ್ಕೋಬೇಕು. ಈಗ ಫಸ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಅರ್ಧ ಲೋಟ ನೀರು ಹಾಕ್ಕೊಂಡಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿತ್ಕೋತಾ ಇದ್ದೀನಿ. ಚೆನ್ನಾಗಿ ಒಂದು ಸಲ ಮಿತ್ಕೊಂಡಾದಮೇಲೆ ಈ ರೀತಿ ನಾದ್ಕೋಬೇಕು. ನಾದ್ಕೊಂಡಾದಮೇಲೆ ಚೆನ್ನಾಗಿ ಹಿಟ್ಟೆಲ್ಲ ರೆಡಿ ಆದಮೇಲೆ ಒಂದು 10-15 ನಿಮಿಷ ಬಿಟ್ಟರೆ ಸಾಕು. 10-15 ನಿಮಿಷ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಟೈಮ್ ಆಗುತ್ತೆ. ಅಷ್ಟು ಟೈಮ್ ಇದ್ದರೆ ಸಾಕಾಗುತ್ತೆ. ಇವಾಗ ಹಿಟ್ಟು ರೆಡಿಯಾಗಿದೆ. ಇದನ್ನು ಈಗ ಇಟ್ಟಾದಮೇಲೆ ಒಂದು ಪ್ಲೇಟ್ ಅಥವಾ ಬೌಲ ಮುಚ್ಚಿ ಬಿಟ್ಬಿಡಬೇಕು. ಇವಾಗ ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೇಯಿಸಿರೋ ಅಂಥ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅರ್ಧ kg ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದನ್ನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಒಂದು ಕೈಯಲ್ಲಾದರೂ ಮ್ಯಾಶ್ ಮಾಡ್ಕೋಬೋದು ಅಥವಾ ಈ ಥರ ಒಂದು ಯಾವುದಾದ್ರು ಮ್ಯಾಶರ್ ತೊಗೊಂಡು ಬೇಕಾದರೂ ಮ್ಯಾಶ್ ಮಾಡ್ಕೋಬೋದು. ಆದರೆ ನೀಟಾಗಿ ಒಂದು ಗಂಟಿಲ್ಲದೆ ಇರೋ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಗಟ್ಟಿ ಥರ ಇದ್ದರೆ ಪರಾಟ ಲಟ್ಟಿಸ್ಬೇಕಾದ್ರೆ ಹಿಟ್ಟೆಲ್ಲ ಮೇಲೆ ಬಂದಂಗೆ ಆಗಿಬಿಡುತ್ತೆ. ಇವಾಗ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಹಾಗೆ ಒಂದು 2-3 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, 1/4 ಟೀ ಚಮಚ ಅರಿಶಿನ, ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ, ಹಾಗೆಯೇ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ 1 ಸ್ಪೂನ್ ತುಪ್ಪ ಅಥವಾ 1 ಸ್ಪೂನ್ ಎಣ್ಣೆ ಹಾಕಿ, ಇಲ್ಲಾಂದ್ರೂ ಸ್ಕಿಪ್ ಮಾಡ್ಬೋದು, ಏನಿಲ್ಲ. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಈಗ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇದಿಷ್ಟನ್ನು ಆಲೂಗೆಡ್ಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಪರಾಟಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಈ ಗ್ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ. ಇದನ್ನು 1 ಇಂಚಷ್ಟು ಶುಂಠಿ ತೊಗೊಂಡು ಈ ರೀತಿ ತುರಿದು ಹಾಕಬೇಕು. ಹೆಚ್ಚಾಕಿದ್ರೆ ಪೀಸ್ ಥರ ಸಿಗುತ್ತೆ. ಅದಕ್ಕೆ ಈ ರೀತಿ ತುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ರೀತಿ ಚೆನ್ನಾಗಿ ತುರಿದಾದ್ಮೇಲೆ ಮತ್ತೆ ಹಿಟ್ಟನ್ನ ಒಂದು ಸಲ ಚೆನ್ನಾಗಿ ಆಲೂಗೆಡ್ಡೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸೈಡಿಗೆ ಇಟ್ಕೊಳ್ಳಿ. ಇವಾಗ ಸ್ಟಫಿಂಗ್ ರೆಡಿಯಾಗಿದೆ. ಈಗ ಮೆದ್ದಿಟ್ಟಿರೋ ಅಂಥ ಚಪಾತಿ ಹಿಟ್ಟನ್ನ ತೊಗೊಂಡು ಒಂದು ಸ್ವಲ್ಪ ದಪ್ಪ ಉಂಡೆ ತೊಗೋಬೇಕು. ನಾರ್ಮಲ್ ಚಪಾತಿ ಅಷ್ಟು ಬೇಡ, ಅದಕ್ಕಿಂತ ಸ್ವಲ್ಪ ದಪ್ಪ ಉಂಡೆ ತೊಗೊಂಡು ಈ ರೀತಿ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡ್ತಾ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪ ಅಗಲ ಮಾಡ್ಕೊಂಡಾದ್ಮೇಲೆ ಒಂದು ಬೌಲ್ ಥರ ಆಗೋ ರೀತಿ ಅಗಲ ಮಾಡ್ಕೋಬೇಕು. ಈ ರೀತಿ ಹಿಂಗೆ ಪ್ರೆಸ್ ಮಾಡಿ ಅಗಲ ಮಾಡ್ಕೊಂಡಾದ್ಮೇಲೆ ಸ್ಟಫಿಂಗ್ ಇಟ್ಟು ಕವರ್ ಮಾಡ್ಕೋಬೇಕು. ಈ ರೀತಿ ಸ್ಟಫಿಂಗ್ ಇಟ್ಕೋಬೇಕು. ಈಗ ನಾವು ಒಬ್ಬಟ್ಟೆಲ್ಲ ಹೇಗೆ ಮಾಡ್ತೀವಿ, ಹೂರಣ ಇಟ್ಟು ಕವರ್ ಮಾಡ್ಕೋತೀವಲ್ಲ, ಅದೇ ರೀತಿ ಪರಾಟಾಗೂ ಆಲೂಗೆಡ್ಡೆ ಸ್ಟಫಿಂಗ್ನ ಇಟ್ಕೊಂಡು ಕವರ್ ಮಾಡ್ಕೋಬೇಕು. ಈ ರೀತಿ ಕವರ್ ಮಾಡ್ಕೊಂಡಾದ್ಮೇಲೆ ಗೋಧಿ ಹಿಟ್ಟು ಉದುರಿಸ್ಕೊಂಡು ಲಟ್ಟಿಸ್ಕೋಬೇಕು. ಈಗ ಕವರ್ ಮಾಡ್ಕೊಂಡಾಗಿದೆ. ಈಗ ಇದೇ ರೀತಿ ಇನ್ನೊಂದು ಉಂಡೆನ ಕವರ್ ಮಾಡ್ಕೋತೀನಿ. ಫಸ್ಟ್ ಒಂದು 2 ಉಂಡೆನ ತೋರಿಸ್ತಾ ಇದ್ದೀನಿ. ಆಮೇಲೆ ಎಲ್ಲ ಉಂಡೆಗಳನ್ನು ಇದೇ ರೀತಿ ಸ್ಟಫಿಂಗ್ ಇಟ್ಟು ಕವರ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ನಾನಿಲ್ಲಿ 2 ಉಂಡೆ ಮಾತ್ರ ತೋರಿಸ್ತಾ ಇದ್ದೀನಿ. ನೀವೆಲ್ಲನೂ ಅದೇ ರೀತಿ ಮಾಡ್ಕೊಳ್ಳಿ. ಈ ರೀತಿ ಕವರ್ ಮಾಡ್ಕೊಂಡಾದ್ಮೇಲೆ ಇಲ್ಲ ಫಸ್ಟೇ ಒಂದೇ ಸಲ ಎಲ್ಲ ಸ್ಟಫಿಂಗ್ನೆಲ್ಲ ರೆಡಿ ಮಾಡಿಕೊಂಡು ಕವರ್ ಮಾಡಿ ಇಟ್ಕೊಳ್ಳಿ. ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ. ತಣ್ಣಗಾದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಇವಾಗೆಲ್ಲ 2 ಉಂಡೆನ ಕವರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಿಂಗೆ ಗೋಧಿ ಹಿಟ್ಟನ್ನ ಸ್ಪ್ರೆಡ್ ಮಾಡಿ
ಇಟ್ಕೊಂಡು ನಿಧಾನಕ್ಕೆ ಒಂದು ಸಲ ಪ್ರೆಸ್ ಮಾಡಿ ಅದಾದಮೇಲೆ ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸ್ಕೋಬಾರ್ದು. ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸಿದ್ರೆ ಸ್ಟಫಿಂಗ್ ಎಲ್ಲ ಹೊರಗೆ ಬಂದುಬಿಡುತ್ತೆ. ಸ್ಮೂತಾಗಿ ಲಟ್ಟಿಸ್ಕೋಬೇಕು. ಈ ರೀತಿ ನಿಧಾನಕ್ಕೆ ತಿರುಗಿಸಿ ಲಟ್ಟಿಸ್ಕೋಬೇಕು. ಎಷ್ಟು ತೆಳಗೆ ಸಾಧ್ಯ ಆಗುತ್ತೋ ಅಷ್ಟು ಲಟ್ಟಿಸ್ಕೊಳ್ಳಿ. ಸ್ಟಫಿಂಗ್ ಆಚೆ ಬರಬಾರ್ದು. ಆ ರೀತಿ ನೀಟಾಗಿ ನೋಡಿಕೊಂಡು ಲಟ್ಟಿಸ್ಕೋಬೇಕು. ಇವಾಗ ರೆಡಿಯಾಗಿದೆ. ಇವಾಗ ಹೆಂಚಿಗೆ ಹಾಕಬೇಕು. ಹೆಂಚನ್ನ ಕಾಯಕ್ಕಿಟ್ಟಿದೆ. ಇವಾಗ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ನಾನು ಎಣ್ಣೆ ಹಾಕಿದ್ಮೇಲೆ ಈಗ ಬ್ರಷಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಎಣ್ಣೆನೇ ಹಾಕಿದ್ಮೇಲೆ ಸ್ವಲ್ಪನೇ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಮತ್ತೆ ಮಗ್ಚಾಕಿ ಮತ್ತೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಸ್ಪ್ರೆಡ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟು ಒಂದೊಂದು ನಿಮಿಷ ಬೇಯಿಸ್ಕೊಳ್ಳಿ. ಒಂದೊಂದು ನಿಮಿಷ ಅಂದರೆ ಎಕ್ಸಾಕ್ಟ್ 1 ನಿಮಿಷ ಅಂತಲೇ ಇಲ್ಲ. ಅದು ಬೇಯೋವರೆಗೂ ನೋಡಿಕೊಂಡು ಮಗ್ಚಾಕಿ ಮತ್ತೆ ಬೇಯಿಸ್ಕೋಬೇಕು. ಈ ರೀತಿ ಸ್ವಲ್ಪ ಬೆಂದಾದಮೇಲೆ ಮಗ್ಚಾಕಿ ಮತ್ತೆ ಎಣ್ಣೆ ಸ್ಪ್ರೆಡ್ ಮಾಡಿ ಮತ್ತೆ ಬೇಯಿಸ್ಕೋಬೇಕು. ಈಗ ಮಗ್ಚಾಕಿ ಬೇಯಿಸಿ ರೆಡಿಯಾಗಿದೆ. ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದು ಪರೋಟ ಹಾಕಿ ಬೇಯಿಸ್ತಾ ಇದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಪರೋಟನೂ ಇದೇ ರೀತಿ ಬೇಯಿಸ್ಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಲಂಚ್ ಬಾಕ್ಸಿಗೆ ಮತ್ತು ಬ್ರೇಕ್ಫಾಸ್ಟಿಗೆ ಎರಡಕ್ಕೂ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವಾಗಲೂ ಚಪಾತಿ ಮಾಡಿ ಬೋರ್ ಆಗಿದ್ದರೆ ಈ ಥರ ಪರೋಟ ಒಂದು ಸಲ ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಪರೋಟನ ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ. ಚಟ್ನಿ ಪುಡಿ ಜೊತೆನೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.